ಹೆಲೋ ಗೈಸ್, ಹೇಗಿದ್ರಲ್ಲ? ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅನ್ಕೊಳ್ಳೋಣ. ಓಕೆ ಗೈಸ್, ಇವತ್ತಿನ ಈ ಒಂದು ವಿಡಿಯೋ ಬಂದುಬಿಟ್ಟು ಇವತ್ತಿನ ಈ ಒಂದು ವಿಡಿಯೋ ನಮ್ಮ ಇನ್ಸ್ಟಾಗ್ರಾಮ್ ಇವಾಗ ಟ್ರೆಂಡಿಂಗು ಅಂದರೆ ಸ್ಟೈಲಿಶ್ ಗೈಸ್ ಎಂದು ಅವ್ರ ವಿಡಿಯೋ. ಓಕೆ, ಈ ವಿಡಿಯೋನ 3Dಯಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ನಿಮ್ಮ ಫೋಟೋನ ಹಾಕಿಬಿಟ್ಟು ಕೂಡ ಈ ವಿಡಿಯೋನ 3Dಯಲ್ಲಿ ರೆಡಿ ಮಾಡ್ಕೋಬೋದು. ಸೊ ಇನ್ನೊಂದು ಹೇಳಬೇಕು, ಇವತ್ತಿನ ವಿಡಿಯೋನ ಸಂಪೂರ್ಣ ನೋಡ್ಕೊಳ್ಳಿ. ಯಾಕಂದರೆ ಇವತ್ತಿನ ವಿಡಿಯೋದಲ್ಲಿ ಕ್ಯಾಮ್ರಾ ಲೇಯರ್ನಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇರುತ್ತೆ. ಅಂದರೆ ನಿಮ್ಮ ಕ್ಯಾಮ್ರಾ ಲೇಯರು ಡೈರೆಕ್ಟಾಗಿ ನೀವು ಅಂದರೆ ಆ್ಯಡ್ ಮಾಡೋದ್ರಿಂದ ಕ್ಯಾಮ್ರಾ ಲೇಯರು ವರ್ಕ್ ಆಗೋದಿಲ್ಲ. ಸೊ ಅದನ್ನು ಯಾವ ರೀತಿ ಕರೆಕ್ಷನ್ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ನೋಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಸೊ ಇಷ್ಟಾದಮೇಲೆ ನಾನಂತೂ ವಿಡಿಯೋನ ಇವಾಗ ಅಲ್ಲಿ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋನ ಅಂದರೆ ವಿಡಿಯೋ ಯಾವ ರೀತಿ ಬಂದಿದೆ ನೋಡ್ಬೇಕಾದ್ರೆ ಸೊ ಪ್ರಿವ್ಯೂ ಅಂತೂ ನೋಡಲೇಬೇಕಾಗುತ್ತೆ. ಹಾಗೆ ಮತ್ತೆ ಮೊದಲಿಗೆ ಪ್ರಿವ್ಯೂ ನೋಡ್ಕೊಂಬರೋಣ ಬನ್ನಿ. ಕೈಲಿ ಕಾಸಿದ್ರೆ ಇಲ್ಲಿ ಕೈ ಕಾಲ್ಕು ನೆಂಟ್ರು ಇನ್ನ ನಾಯಿನು ಮೂಸೋದಿಲ್ಲ. ಇದ್ರೆ ಸಾಕು ನಾನೇ ಕಣೋ. ಓಕೆ ಗೈಸ್, ಈ ಪ್ರಿವ್ಯೂ ಇಷ್ಟ ಆಗಿರೋ ನಿಮ್ಮದಿಗೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ನೀವೇನಾದರೂ ಹೊಸಬ್ರಾಗಿ ನಮ್ಮ ಚಾನಲ್ನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ರೀತಿ ವಿಡಿಯೋಸ್ ಮತ್ತು ಟ್ರೆಂಡಿಂಗ್ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ರೆಂಡ್ಸ್ಗೆ ಸಹ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ಅವ್ರಿಗೂ ಈ ಥರ ವೀಡಿಯೋಸ್ಗೋಸ್ಕರ ಕಾಯ್ತಾ ಇರ್ಬೋದು. ಸೊ ಅವ್ರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಅಂದರೆ ನೀವು ಲೈಕ್ ಮಾಡಿ ಅಂತ ನಾನು ಡೈಲಿ ಹೇಳೋದಾಯ್ತು, ನೀವು ಅಂತರೂ ಲೈಕ್ ಮಾಡ್ತಾ ಇಲ್ಲ. ಸೊ ದಯವಿಟ್ಟು ಯಾರು ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ಹೋಗಿ. ಸೊ ಇಷ್ಟಾದಮೇಲೆ ನಿಮಗೆ ಈ ವಿಡಿಯೋನ ರೆಡಿ ಮಾಡೋಕ್ಕೆ ಲೈಟ್ ಮೋಷನ್ ಅಂತ ಆ್ಯಪ್ ಬೇಕಾಗುತ್ತೆ. ಲೈಟ್ ಮೋಷನ್ ಆದರೆ ನಿಮ್ಮ ಹತ್ರ ಇಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಸಹ ನಾನು ಕೊಟ್ಟಿರ್ತೀನಿ, ಹೋಗಿ ಅಲ್ಲಿಂದ ಡೌನ್ ಮಾಡ್ಕೊಳ್ಳಿ. ಸೊ ಲೈಟ್ ಮೋಷನ್ ಡೌನ್ ಮಾಡ್ಕೊಂಬಿಟ್ಟು ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ಪ್ರೊಜೆಕ್ಟ್ನಲ್ಲಿ ಬಂದ್ಬಿಡಿ. ಪ್ರೊಜೆಕ್ಟ್ನಲ್ಲಿ ಬಂದುಬಿಟ್ಟಾದಮೇಲೆ ಬೀಟ್ ಮಾರ್ಕ್ ಬೈ ಪ್ರಿವಿನೇಟ್ಸ್ ಆಮೇಲೆ ಸ್ಟೇಕೆ ಬ್ಯಾಕ್ ಬೈ ಪ್ರಿವಿನೇಟ್ಸ್ ಅಂತ 2 ಪ್ರಿಸೆಟ್ ನಾನು ಕೊಟ್ಟಿರ್ತೀನಿ. ಹೋಗಿ ಇಂಪೋರ್ಟ್ ಮಾಡ್ಕೊಳ್ಳೋ ವೆಬ್ಸೈಟ್ನಾಗ ಇರುತ್ತೆ. ವೆಬ್ಸೈಟ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ. ಸೊ ವೆಬ್ಸೈಟ್ನಿಂದ ಯಾವ ರೀತಿ ಇಂಪೋರ್ಟ್ ಮಾಡೋದು ಗೊತ್ತಿಲ್ಲ ಅಂದರೆ ಒಂದು ವಿಡಿಯೋ ಸಹ ಇರುತ್ತೆ, ಹೋಗಿ ವಿಡಿಯೋನ ನೋಡ್ಕೊಳ್ಳಿ. ಅದರಲ್ಲಿ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಇಂಪೋರ್ಟ್ ಮಾಡಬೇಕು ಪ್ರಿಸೆಟ್ನ ಅಂತ. ಸೊ ಇಷ್ಟಾದಮೇಲೆ ಮೊದಲಿಗೆ ಬೀಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಬಿಟ್ಟು ಓಕೆ, ಇಲ್ಲಿ ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಟೈಲಿಶ್ ಚಂದು ಅವ್ರ ಇಮೇಜಸ್ನ ಆ್ಯಡ್ ಮಾಡ್ಕೊಳ್ತೀನಿ. ಒಂದೇ ಇಮೇಜನ್ನ ಆ್ಯಡ್ ಮಾಡಬೇಕಾಗಿರೋದು. ಸೊ ಇದನ್ನು ಈ ರೀತಿ ಆಡಿಯೋ ಮೇಲ್ಗಡೆ ತೊಗೊಂಬನ್ನಿ, ಅಂದರೆ ಈ ರೀತಿ ಸಾಂಗ್ ಮೇಲ್ಗಡೆ ತೊಗೊಂಬಂದ್ಬಿಟ್ಟಾದಮೇಲೆ ಓಕೆ, ಇಷ್ಟಾದಮೇಲೆ ಇವಾಗ ಇದು ಬ್ಲಿಂಕ್ ಎಫೆಕ್ಟ್ ಆಗಿರುತ್ತೆ. ಸೊ ಇದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ, ಆಮೇಲೆ ಎಂಡ್ಗೆ ಟಚ್ ಮಾಡಿರಂತೆ. ಸೊ ಇವಾಗ ಹಿಂದೆ ಹೋಗ್ಬಿಟ್ಟು ಮೊದಲಿಗೆ ಸೇಕ್ ಎಫೆಕ್ಟ್ ಪ್ರಿಸೆಟ್ನಲ್ಲಿ ಹೋಗಿಬಿಟ್ಟು ಮೊದಲಿಗೆ PNGsನ ಮಾತ್ರ ಕಾಪಿ ಮಾಡ್ಕೊಳ್ಳಿ. ಓಕೆ, ಈ ರೀತಿ PNGsನ ಮಾತ್ರ ಈ ರೀತಿ ಕಾಪಿ ಮಾಡ್ಕೊಳ್ಳಿ. ಓಕೆ, PNGs ಇಲ್ಲಿವರೆಗೂ ಎಂಡ್ ಆಯಿತು PNGs. ಓಕೆ, ಇಷ್ಟಾದಮೇಲೆ ಕಾಪಿ 70 ಲೇಯರ್ಸ್ ಅಂತ ಮಾಡ್ಕೊಂಡ್ಬಿಟ್ಟು ಬೀಟೇಕರ್ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಓಕೆ, ಫಸ್ಟ್ ಬೀಟ್ ಮಾರ್ಕಿಂದ ಟೈಮ್ ಲೈನ್ ಇಟ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಪೇಸ್ಟ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಇದು ಅಡ್ಜಸ್ಟ್ ಆಗುತ್ತೆ ಇವಾಗ. ಓಕೆ, ಅಡ್ಜಸ್ಟ್ ಆದಮೇಲೆ ಇವಾಗ ನೀವು ಹಿಂದೆ ಹೋಗ್ಬಿಟ್ಟು ಇವಾಗ ನೀವೇನು ಮಾಡ್ತೀರಾ ಅಂದರೆ ಒಂದು ಕ್ಯಾಮ್ರಾ ಲೇಯರ್ನ ಕಾಪಿ ಮಾಡ್ಕೊಂಬಂದ್ಬಿಟ್ಟು ಇಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಪೋರ್ಟ್ ಮಾಡ್ತೀರಿ. ಅಂದರೆ ವಿಡಿಯೋನ ರೆಡಿ ಮಾಡ್ಕೊಳ್ತಿದ್ರಿ, ಡೈಲಿ ಅದೇ ರೀತಿ ಮಾಡ್ತಿದ್ರೆ ಆದರೆ ಇವತ್ತು ಈ ರೀತಿ ಕರೆಕ್ಟಾಗಿ ವರ್ಕ್ ಆಗಲ್ಲ ಅದು. ಓಕೆ, ಇವಾಗ ನೋಡ್ತೀವಿ. ಓಕೆ, ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ಬಂದುಬಿಟ್ಟು ಇಲ್ಲಿ ಗ್ರಾಫ್ನ ಈ ರೀತಿ ಆ್ಯಡ್ ಮಾಡ್ಕೋತಾ ಹೋಗಿ. ಓಕೆ, ಇಲ್ಲಿ ಗ್ರಾಫ್ ಆ್ಯಡ್ ಇದೆ. ಓಕೆ, ಇಲ್ಲಿ ಈ ರೀತಿ ಗ್ರಾಫ್ನ ಆ್ಯಡ್ ಮಾಡ್ಕೋತಾ ಹೋಗಿ. ಓಕೆ, ಇಲ್ಲಿ ನೋಡ್ತಾರೆ ಈ ರೀತಿ ಟ್ರಾನ್ಸ್ಫಾರ್ಮೇಷನ್ ಬರುತ್ತೆ. ಸೊ ಈ ರೀತಿ ಗ್ರಾಫ್ನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಕೂಡ ಒಂದು ಗ್ರಾಫ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಮತ್ತು ಇಲ್ಲಿ ಕೂಡ ಒಂದು ಗ್ರಾಫು, ಆಮೇಲೆ ಇಲ್ಲಿ ಕೂಡ ಒಂದು ಗ್ರಾಫ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅಂದರೆ ಬೀಟ್ ಮಾರ್ಕ್ ಎಲ್ಲೆಲ್ಲಿದೆ ಅದರ ಹಿಂದೆ ಇರೋ ಕೀ ಮಾರ್ಕ್ಗೆಲ್ಲ ಈ ರೀತಿ ಇದೇ ರೀತಿ ನಾನು ಯಾವ ಗ್ರಾಫ್ನ ಆ್ಯಡ್ ಮಾಡ್ತೀನಿ ಅದೇ ರೀತಿ ನೀವು ಕೂಡ ಆ ಗ್ರಾಫ್ನ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಬೀಟ್ ಮಾರ್ಕ್ ಹಿಂದೆ ಇರೋ ಎಲ್ಲ ಕೀ ಫ್ರೇಮ್ಗಳಿಗೂ ಈ ರೀತಿ ಗ್ರಾಫ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಇಷ್ಟಾದಮೇಲೆ ಇಲ್ಲಿ ಒಂದು ಗ್ರಾಫ್ನ ಈ ರೀತಿ ಆ್ಯಡ್ ಮಾಡಿದ್ರೆ ಇನ್ನೊಂದು ಗ್ರಾಫ್ನ ಈ ರೀತಿ ಮೇಲ್ಗಡೆ ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ ಒಂದು ಗ್ರಾಫ್ ಕೆಳಗಡೆ ಇದ್ದರೆ ಒಂದು ಗ್ರಾಫ್ ಮೇಲ್ಗಡೆ ಇರಬೇಕು, ಆ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಗ್ರಾಫ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ನಾನು ಇಲ್ಲಿ ಮಾಡಿ ತೋರಿಸ್ತೇನೆ ನೋಡಿ, ಆ ರೀತಿ ಮಾಡ್ಕೊಳ್ಳಿ. ಸೊ ಈ ರೀತಿ ಇಷ್ಟಾದಮೇಲೆ ಓಕೆ, ಇಲ್ಲಿ ಕೂಡ ಈ ಗ್ರಾಫ್ನ ಕೆಳಗಡೆ ಇರೋ ಗ್ರಾಫ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇದು ಕೂಡ ಕೆಳಗಡೆ ಇರೋ ಗ್ರಾಫು. ಓಕೆ, ಇಲ್ಲಿ ಕೂಡ ಅಷ್ಟೇ, ಮತ್ತೆ ಒಂದು ಗ್ರಾಫ್ ಕೆಳಗಡೆ ಇದ್ದರೆ ಒಂದು ಗ್ರಾಫ್ ಮೇಲ್ಗಡೆ ಇರಬೇಕು, ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇದು ಬ್ಲಿಂಕ್ ಎಫೆಕ್ಟ್ ಆಗಿರುತ್ತೆ. ಓಕೆ, ಆ ಬ್ಲಿಂಕ್ ಎಫೆಕ್ಟ್ಗೆ ಅಡ್ಜಸ್ಟ್ ಆಗೋ ರೀತಿ ನೀವು ಗ್ರಾಫ್ನ ಆ್ಯಡ್ ಮಾಡಬೇಕಾಗುತ್ತೆ. ಒಂದು ಗ್ರಾಫ್ ಕೆಳಗಡೆ ಇದ್ದರೆ ಇನ್ನೊಂದು ಗ್ರಾಫು ಮೇಲ್ಗಡೆ ಇರಬೇಕು, ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡ್ತಾ ಇದ್ದಾರೆ. ಇಷ್ಟಾದಮೇಲೆ ಇಲ್ಲಿ ಈ ರೀತಿ ಕೆಳಗಡೆ ಓಕೆ
ಇಲ್ಲಾಂದರೆ ಡೈಲಾಗ್ ಪೇಜ್ ಏನಿದೆ ಅಲ್ಲಿ ಕೆಳಗಡೆ ಆ್ಯಡ್ ಮಾಡ್ಕೊಳ್ಳಿ ಗ್ರಾಫ್ನ, ಇಲ್ಲಾಂದರೆ ಮೇಲ್ಗಡೆ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇಷ್ಟ ಆಗಿರುತ್ತೆ. ಓಕೆ, ಇವಾಗ ವಿಡಿಯೋ ಅಂತೂ ಕಂಪ್ಲೀಟ್ ಆಯಿತು. ವಿಡಿಯೋ ಕಂಪ್ಲೀಟ್ ಆದಮೇಲೆ ಇದಕ್ಕೆ ನೀವು ಕಲರ್ ಗ್ರೇಡಿಂಗ್ ಲೇಯರ್ನ ನೀವು ಕೊಟ್ಟಿರ್ತೀನಿ, ಯೂಸ್ ಮಾಡ್ಕೊಳ್ಳಿ. ಸೊ ಇದನ್ನು ಗ್ರೂಪ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬೀಟ್ ಹಾಕಿರೋ ಪ್ಲೇಸರ್ನಲ್ಲಿ ಬಂದುಬಿಟ್ಟು ಗ್ರೂಪ್ನ ಇಲ್ಲಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಓಕೆ, ವಿಡಿಯೋ ಅಂಡರು ಕರೆಕ್ಟಾಗಿ ಅಡ್ಜಸ್ಟ್ ಆಗಿರುತ್ತೆ. ಇವಾಗ ಈ ಗ್ರೂಪ್ನ ಅನ್ಗ್ರೂಪ್ ಮಾಡ್ಕೊಳ್ಳಿ. ಈ ರೀತಿ ಅನ್ಗ್ರೂಪ್ ಮಾಡ್ಕೊಳ್ಳಿ. ಅನ್ಗ್ರೂಪ್ ಮಾಡಿದರೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಇವಾಗ ಕ್ಯಾಮ್ರಾ ಲೇಯರ್ನ ಆನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಇಲ್ಲಿ ಬಂದುಬಿಟ್ಟು ಓಕೆ, ನಿಮ್ಮ ಮೊಬೈಲು 1080pನಲ್ಲಿ ವಿಡಿಯೋ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ರೆ 1080pನಲ್ಲಿ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಅದನ್ನು 720pನಲ್ಲಿ ಕೂಡ ಮಾಡ್ಕೊಬೋದು. ಏನು ಪ್ರಾಬ್ಲಮ್ ಇಲ್ಲ, ನಾನು ಕೂಡ 720pನಲ್ಲೇ ಮಾಡ್ಕೊಳ್ತೀನಿ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ಟ್ರೆಂಡಿಂಗ್ ವಿಡಿಯೋ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಂಡಿರೋರಿಗೆ ವಿಡಿಯೋ ಯಾವ ರೀತಿ ಮಾಡಬೇಕಂತ ಗೊತ್ತಾಗಿರುತ್ತೆ. ಸೊ ಇದಂತೂ ವಿಡಿಯೋ ಕಂಪ್ಲೀಟ್ ಆಯ್ತು ಇವಾಗ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನಿಮ್ಮ ಫ್ರೆಂಡ್ಸ್ಗೆ ಸಹ ಶೇರ್ ಮಾಡ್ಕೊಳ್ಳಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.